ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಗಂಭೀರವಾಗಿ ಡಿಜಿಪಿ ದಯಾನಂದ್ ಅವರು ಪರಿಗಣಿಸಿದ್ದಾರೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಮಾಡಲಾಗಿತ್ತು, ಸೆಲೆಬ್ರೇಷನ್ ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಡಿಜಿಪಿ ದಯಾನಂದ್ ಅವರು. ವಿಡಿಯೋ ಹೊರಗಡೆ ಬಂದಿದ್ದೇ ತಡ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಂತರಿಕ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಬಿ ದಯಾನಂದ್ ಅವರು. ಕಾರಾಗೃಹದ ಒಳಗಡೆ ಬರ್ತ್ಡೇ ಕೇಕ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಜೈಲಿನ ಬೇಕರಿಯಲ್ಲೇ ಕೇಕ್ ತಯಾರು ಮಾಡಲಾಯ್ತಾ ಅಥವಾ ಹೊರಗಡೆಯಿಂದ ಬಂತಾ? ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಲಾಗಿತ್ತು. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ. ಈತ ಒಬ್ಬ ರೌಡಿ ಶೀಟರ್. ಈತನ ಬರ್ತ್ಡೇನ ಯಾವ ರೀತಿ ಆಚರಣೆ ಮಾಡಿದ್ದಾರೆ ನೋಡಿ. ಇದು ಜೈಲು ಅಥವಾ ಹೊರಗಡೆ ಏನಾದ್ರೂ ಈ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಾ ಅಂತ ಅನುಮಾನ ಬರುತ್ತೆ. ಅಷ್ಟರ ಮಟ್ಟಿಗೆ ಜೈಲಿನಲ್ಲಿ ಈ ಮಟ್ಟಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಜೈಲಿಗೆ ಏನು ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರಾ ಅಥವಾ ಅವರು ರೌಡಿ ಶೀಟರ್ ಅಲ್ವಾ ಅದು ಗೊತ್ತಾಗ್ತಿಲ್ಲ. ಇಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಕೂತಿದ್ದೀರಾ ಅಂತ ಇಷ್ಟೆಲ್ಲ ಆದ್ರೂ ಕಣ್ಮುಚ್ಕೊಂಡು ಕೂತಿದ್ದೀರಾ? ಒಬ್ರು ಜೈಲಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅವಕಾಶ ಕೊಡ್ತೀರಾ ಅಂತ ಅಂದ್ರೆ ರಾಜಾತಿಥ್ಯ ಅಂತ ಈ ಮೊದಲೇ ಈ ಒಂದು ಪರಪ್ಪನ ಅಗ್ರಹಾರದ ಮೇಲೆ ಆರೋಪ ಕೇಳ ಬಂದಿತ್ತು. ಕೈದಿಗಳಿಗೆ ರಾಜಾತಿಥ್ಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ, ತಪ್ಪು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಇನ್ನೇನಾಗ್ತಾ ಇದೆ, ಅದೇ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟು ದೊಡ್ಡ ಕೇಕ್ ಒಳಗಡೆ ಬಿಟ್ಟೋರು ಯಾರು ಹಾಗಾದ್ರೆ? ಬರ್ತ್ಡೇ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ರು? ಬ್ಯಾರಕ್ನಿಂದ ಬ್ಯಾರಕ್ಗೆ ಕೈದಿಗಳು ಹೇಗೆ ಬಂದ್ರು? ಜೈಲಿನ ಒಳಗಡೆಯಿಂದ ವಿಡಿಯೋ ಅಪ್ಲೋಡ್ ಆಗಿದೆ. ಹಾಗಾದ್ರೆ ಫೋನ್ ಹೆಂಗ್ ಸಿಕ್ತಿ ಅವ್ರಿಗೆ? ಜೈಲಿನಲ್ಲಿ ಫೋನ್ ಅಲೋ ಇದೆಯಾ? ಬೇಕಾದಂಗೆ ವಿಡಿಯೋ ಅಪ್ಲೋಡ್ ಮಾಡಬಹುದಾ? ತನಿಖೆಗೆ ಸೂಚಿಸ್ತಾ ಇದ್ದಂತೆಯೇ ಜೈಲಿನ ಸಿಬ್ಬಂದಿಗೆ ಟೆನ್ಷನ್ ಶುರುವಾಗಿದೆ. ಟೆನ್ಷನ್ ಮಾಡ್ಕೊಂಡ್ಲೇಬೇಕು. ಯಾರೆಲ್ಲ ಅಮಾನತು ಆಗ್ತಾರೆ ಅಂತ ಢವ ಶುರು ಆಗಿದೆ. ಪರಪ್ಪನ ಅಗ್ರಹಾರ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಈ ಮೊದಲು ಕೂಡ ರಾಜಾತಿಥ್ಯವನ್ನ ಒದಗಿಸಿದ್ರು ಎಂಬ ಆರೋಪ ಕೇಳ ಬಂದಿತ್ತು. ಒಂದು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೆರೆವಾಸ ಅನುಭವಿಸುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ರಾಜಾತಿಥ್ಯವನ್ನ ಒದಗಿಸಿದ್ರು. ಆದ್ರೆ ಈಗಲೂ ಕೂಡ ಅದೇ ಆಗ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ಕ್ರಮಗಳು ತಗೊಂಡು ಏನೂ ಕೂಡ ಚೇಂಜಸ್ಸೇ ಆಗಿಲ್ಲ. ಸಿಬ್ಬಂದಿಗಳಿಗೆ ಯಾರ ಭಯವೂ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ರಾಜಾರೋಷವಾಗಿ ಕೇಕ್ ಅನ್ನ ಕಟ್ ಮಾಡಿಸ್ತಾರೆ. ಆ ವಿಡಿಯೋವನ್ನ ಜೈಲಿನಲ್ಲೇ ಇದ್ಕೊಂಡು ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ? ಸಿಬ್ಬಂದಿಗಳ ಬೆಂಬಲ ಇಲ್ಲದೆ ಅಥವಾ ಅಲ್ಲಿರುವಂತಹ ಜೈಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈ ಮೊದಲು ಕೂಡ ಪರಪ್ಪನ ಅಗ್ರಹಾರದ ವಿರುದ್ಧ ಇದೇ ರೀತಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಯಾಕೆಂದ್ರೆ ದರ್ಶನ್ ವಿಚಾರದಲ್ಲಿ ರಾಜಾತಿಥ್ಯವನ್ನ ನೀಡಿದ್ದಾರೆ ಎಂಬ ಆರೋಪ ಕೂಡ ಕೇಳ ಬಂದಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ಅಮಾನತ್ತಾಯ್ತು. ಈಗಲೂ ಕೂಡ ಅದೇ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ವಾ ಅಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಜೈಲ್ ಅಧಿಕಾರಿಗಳು ಅಥವಾ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಕೂತಿದ್ದಾರಾ ಅಥವಾ ಅವ್ರ ಸಪೋರ್ಟ್ ಕೂಡ ಇದೆಯಾ ಇವಕ್ಕೆಲ್ಲಕ್ಕೂ? ಸಾಹಿತ್ಯ ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲೇನಿದೆ ಅದು ಪ್ರತಿನಿತ್ಯ ಒಂದು ಸುದ್ದಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಕಳೆದ ವರ್ಷನೂ ಸಹ ಈ ರೀತಿಯ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಅವರಿಗೆ ಒಂದು ರಾಜ್ಯಾತಿಥ್ಯ ಇರ್ಬೋದು, ಅವರು ಚೇರ್ ಮೇಲೆ ಕುತ್ಕೊಂಡು ಸಿಗರೇಟ್ ಸೇದುವಂತದ್ದು ಇರ್ಬೋದು, ಮತ್ತೆ ಟೀ ಕುಡಿಯುವಂಥದ್ದು, ಮತ್ತೆ ಇದರ ರೌಡಿಗಳ ಜೊತೆ ಲಾಂಜ್ ನಲ್ಲಿ ಕುತ್ಕೊಂಡು ಇರುವಂತಹ ಫೋಟೋನು ಬಿಡುಗಡೆ ಆಗಿತ್ತು. ಆದ ನಂತರ ಸುಪ್ರೀಂ ಕೋರ್ಟ್ ಅವರ ಬೇಲ್ ಕ್ಯಾನ್ಸಲೇಷನ್ ಅನ್ನ ಮಾಡಿತ್ತು. ಮತ್ತೆ ಆ ಒಂದು ಬೇಲ್ ಕ್ಯಾನ್ಸಲೇಷನ್ ಸಂದರ್ಭದಲ್ಲಿ ಒಂದು ತೀರ್ಪನ್ನ ಸಹ ಕೊಟ್ಟಿತ್ತು. ಈ ಒಂದು ತೀರ್ಪು ಏನಿದೆ ಇದು ಲ್ಯಾಂಡ್ ಮಾರ್ಕ್ ತೀರ್ಪು. ಇದು ದೇಶದಲ್ಲಿರುವಂತಹ ಎಲ್ಲಾ ಜೈಲುಗಳಿಗೂ ಸಹ ಕಳಿಸಬೇಕು ಈ ಒಂದು ಆರ್ಡರ್ ಕಾಪಿಯನ್ನ. ಮತ್ತೆ ಆ ಒಂದು ಆರ್ಡರ್ ಕಾಪಿ ಎಲ್ಲ ಜೈಲುಗಳಿಗೆ ಕಳಿಸಿದ ನಂತರ ಅದನ್ನ ಪಾಲನೆ ಮಾಡಬೇಕು ಅಂತ ಸಹ ಹೇಳಿತ್ತು. ಆದ್ರೂ ಸಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳಿರ್ಬೋದು, ಮತ್ತೆ ಯಾರೋ ಕೈದಿಗಳಿರ್ತಾರೆ, ಮತ್ತೆ ಅವ್ರಿಗೆ ಯಾರಿಗೂ ಸಹ ಒಂದು ಏನು ಸುಪ್ರೀಂ ಕೋರ್ಟ್ ನ ಭಯ ಇಲ್ಲದಂತಾಗಿದೆ. ಅದಕ್ಕೂ ಮಿಗಿಲಾಗಿ ಏನು ಅಲ್ಲಿನ ಜೈಲಾಧಿಕಾರಿಗಳು ಯಾರಿರ್ತಾರೆ ಸೊ ಅವರ ಒಂದು ಭಯ ಇರ್ಬೋದು, ಮತ್ತೆ ಅವರ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮಗಳೇನಿರ್ಬೋದು ಅದು ಸಹ ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಾಗ್ತದೆ. ಮತ್ತೆ ಇತರ ನಾರ್ಮಲ್ ಕೈದಿಗಳು ಯಾರಿರ್ತಾರೆ ಅವ್ರಿಗೆ ಯಾರನ್ನು ಸಹ ಒಂದು ಅವರ ಮೇಲೆ ಕಣ್ಣಿಟ್ಟಿ ಈ ರೀತಿಯ ಒಂದು ಏನು ಅಬ್ಸರ್ವೇಷನ್ ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಇದೀಗ ಬೆಳಕಿಗೆ ಬಂದಿರುವಂತದ್ದು. ಯಾಕಂದ್ರೆ ಜನವರಿಯಲ್ಲಿ ಏನು ಗುಬ್ಬಚ್ಚಿ ಸೀನಾ ಏನು ವೆಂಕಟೇಶ್ ಮಾಜಿ ರೌಡಿ ಶೂಟರ್ ಅನ್ನ ಕೊಲೆ ಮಾಡಿ ಅವರು ಜೈಲಿಗೆ ಸೇರಿರ್ತಾರೆ. ಮತ್ತೆ ಆ ನಂತರ ಏನು ಕಳೆದ ಒಂದು ವಾರದ ಹಿಂದೆ ಏನು ಗುಬ್ಬಚ್ಚಿ ಸೀನಾ ತನ್ನ ಬರ್ತ್ಡೇ ಅನ್ನ ಜೈಲಿನಲ್ಲಿ ಆಚರಿಸ್ಕೊಂಡು ಅಂದ್ರೆ ಸೆಲೆಬ್ರೇಟ್ ಅನ್ನ ಮಾಡ್ಕೊಂಡಿರ್ತಾನೆ. ಸೊ ಆ ಒಂದು ವಿಡಿಯೋವನ್ನ ಏನು ಸ್ಟೇಟಸ್ ಗೆ ಹಾಕೊಂಡಿರ್ತಾರೆ ಆ ಜೈಲಿನ ಒಳಗಡೆ ಇದ್ದಂತಹ ಆರೋಪಿಗಳು ಏನೇ. ಯಾಕಂದ್ರೆ ಆ ಒಂದು ಪ್ರಕರಣದಲ್ಲಿ ಸುಮಾರು 11ಕ್ಕೂ ಹೆಚ್ಚು ಆರೋಪಿಗಳು ಜೈಲಿಗೆ ಸೇರಿದ್ರು. ಸಜ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಮಾಜಿ ರೌಡಿ ಶೂಟರ್ ವೆಂಕಟೇಶನ್ನ ಕೊಲೆ ಮಾಡಿದ ಗುಬ್ಬಚ್ಚಿ ಸೀನಾ ಮತ್ತೆ ಆ ಗ್ಯಾಂಗು ಜೈಲಿಗೆ ಸೇರಿದ್ರು. ಆ ನಂತರ ಇದೀಗ ಒಂದು ಕಳೆದ ಒಂದು ವಾರದ ಹಿಂದೆ ಏನು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರುವಂತದ್ದು ಅದ್ದೂರಿಯಾಗಿ ಈ ರೀತಿಯ ಬರ್ಡೇ ಕೇಕ್ ಇರ್ಬೋದು, ಮತ್ತೆ
ಆಪಲ್ ಹಾರ ಇರ್ಬೋದು, ಮತ್ತೆ ಈ ರೀತಿ ಪೇಟ ಇರ್ಬೋದು, ಮತ್ತೆ ಹೂವಿನ ಹಾರ, ಈ ರೀತಿ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಅದನ್ನ ಏನು ಸ್ಟೇಟಸ್ ಹಾಕೊಂಡಿದ್ದ ನಂತರ ಹೊರಗಡೆ ಇದ್ದಂತ ತನ್ನ ಗುಬ್ಬಚ್ಚಿಸಿನ ಸಹಚರ ಯಾರಿದ್ದಾರೆ, ಸೊ ಅವರು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತೆ ಫೇಸ್ಬುಕ್ ನಲ್ಲಿ ವೈರಲ್ ಅನ್ನ ಮಾಡಿ ಈ ರೀತಿ ಗುಬ್ಬಚ್ಚಿಸಿನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು. ಸೊ ಈಗ ಈ ವಿಡಿಯೋಗಳು ಎಲ್ಲಿಂದ ಅಪ್ಲೋಡ್ ಆಯಿತು, ಮತ್ತೆ ಅವ್ರಿಗೆ ಆ ರೀತಿ ಒಂದು ಜೈಲಿನ ಬ್ಯಾರಕ್ ನಲ್ಲಿ ಒಂದು ಸೌಲಭ್ಯಗಳು ಯಾರು ಕೊಟ್ಟರು, ಮತ್ತೆ ಅಲ್ಲಿನ ಸಿಬ್ಬಂದಿ ಯಾರಿದ್ರು, ಅವತ್ತು ಕರ್ತವ್ಯಕ್ಕೆ ಯಾರು ನಿಯೋಜನೆಗೊಂಡಿದ್ರು, ಮತ್ತೆ ಆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಕಾರಣಗಳು ಏನು, ಮತ್ತೆ ಆ ಒಂದು ಕೇಕ್ ಏನಿದೆ ಆ ಕೇಕ್ ಜೈಲಿನ ಒಳಗಡೆ ಇರುವಂತಹ ಬೇರೆ ಬೇಕರಿಯಲ್ಲಿ ತಯಾರಾಗಿರುವಂತದ್ದು ಅಥವಾ ಹೊರಗಡೆಯಿಂದ ಬಂದಿತ್ತ. ಸೊ ಈ ರೀತಿಯಾಗಿ ಒಂದು ಆಂತರಿಕ ತನಿಖೆಗೆ ಇದೀಗ ದಯಾನಂದ್ ಅವರು ಆದೇಶವನ್ನ ಮಾಡಿರುವಂತದ್ದು. ಆದೇಶ ಮಾಡಿದ ನಂತರ ಇದೀಗ ಒಂದು ಕೆಲವೇ ದಿನಗಳಲ್ಲಿ ವರದಿ ಸಹ ಕೊಡ್ತಾರೆ. ಆ ನಂತರ ದಯಾನಂದ್ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.